ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆಯಲ್ಲಿ ಬಂದು ನಿಲ್ಬೇಕು ಅನ್ನೋದೊಂದು ಕನಸಿದೆಯಲ್ಲ, ಅದು ದೊಡ್ಡ ಕನಸು. ಅದು ಇವತ್ತು SHK ವೆಲ್ನೆಸ್ ಫೌಂಡೇಶನ್ ಇದ್ದ ಆಗಿದೆ. ನಮ್ಮ ಗುರುಗಳಾಗಿರ್ತಕ್ಕಂಥ ಕುಲಕರ್ಣಿ ಸರ್ಗೆ ಒಂದು ಜೋರಾದ ಚಪ್ಪಾಳೆ ಕೊಡೋಣ ನಾವು. ಜಗಜ್ಯೋತಿ ಬಸವಣ್ಣವರ ವಚನ ಹೇಳಬೇಕಾದ್ರೆ ತುಂಬಾ ಒಂದು ದೊಡ್ಡ ಕಾರಣ ಇದೆ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ನಾವು ಮಾತಾಡ್ತಾ ಇರ್ತೀವಿ, ನಮ್ಮ ಸ್ಟೇಜ್ ಮೇಲೆ ಯಾವಾಗಲೂ ಈ ಅವಕಾಶ ಸಿಗಲ್ಲ. ಇಲ್ಲಿ ಸಿಕ್ಕಿತ್ತು ನನಗೆ ಇವತ್ತು. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಬಸವಣ್ಣನವರು ನಾವು ಯಾರ ಹತ್ರ ದೇವ್ರು ನೋಡ್ಬೇಕಂತ ಹೇಳಿದ್ರೆ ಜನರ ಹತ್ರ ದೇವ್ರು ನೋಡ್ಬೇಕಂತಾರೆ. ನನಗೆ ನೀವೇ ನನ್ನ ದೇವರು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಟೂ ತೌಸಂಡ್ ಸಿಕ್ಸ್ಟೀನ್ಗಿಂತ ಮುಂಚೆ 2007 ಈ ಸಭಾಗಿಂದರ ಹಾಲಲ್ಲಿ ನಾನು ಈ ಥರ ಕೂತಿದ್ದೆ. ಒಬ್ಬ ವ್ಯಕ್ತಿಯಾಗಿದ್ದೆ. ನನ್ನ PVS ಕಂಪನಿಯಲ್ಲಿ ಲಗಾತಾರ್ 5 ವರ್ಷ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ನಾನು ನಿರಂತರ 5 ವರ್ಷ ಕೆಲಸ ಮಾಡಿ ಜೀರೋ ಸುತ್ತಿದ್ದೆ. ಒಂದು ನೆಟ್ವರ್ಕ್ ಕಂಪನಿಯಲ್ಲಿ 5 ವರ್ಷ ಕೆಲಸ ಮಾಡಿದರೆ ರಿಟೈರ್ಮೆಂಟ್ ಆಗಬೇಕು. ಏನಾಗಬೇಕು? ಬಟ್ ನಾನು 5 ವರ್ಷ ಕೆಲಸ ಮಾಡಿದ್ಮೇಲೆ ಜೀರೋ ಬಂದಿರತಕ್ಕಂಥ ವ್ಯಕ್ತಿ ಅಗೇನ್ 5 ವರ್ಷ ಗ್ಯಾಪ್ ಕೊಟ್ಟು ಇವತ್ತು ಇಲ್ಲಿವರೆಗೂ ಬರ್ಬೋದು ಅಂತ ಹೇಳಿದ್ರೆ, ಈ ಅನುಭವ, ಈ ಒಂದು ಸಕ್ಸಸ್ಫುಲ್ ಜರ್ನಿ ನಿಮ್ಗೆಲ್ಲರಿಗೂ ಈಸಿ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ಮೊದಲೇದಾಗಿ ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ನನ್ನ ತಂದೆ ತಾಯಿಗೆ ಪಾದಕ್ಕೆ ಶರಣ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರ ಒಂದು ಆಶೀರ್ವಾದ ಇವತ್ತು ನಾನು ಇಲ್ಲಿವರೆಗೆ ತಂದಿದೆ. ಹಾಗೆ ಅವಕಾಶ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ, ನನ್ನ ಅಪ್ಲೈನ್ ಅವರಿಗೆ. ಹಾಗೆ ವೆರಿ ಇಂಪಾರ್ಟೆಂಟ್, ನಾನು ಯಾವಾಗಲೂ ಜೋಕ್ ಮಾಡಿ ಮಾತಾಡ್ತಾ ಇರ್ತೀನಿ ನಾನು ಸ್ಟೇಜ್ ಮೇಲೆ. ನನ್ನ ವೈಫ್ ಅವರು ಅವತ್ತಿನ ದಿನ ಹಿಂಗೆ ಹೇಳಿದ್ರು, ಹೇಳ್ತಾ ಇರ್ತೀನಿ ಅಲ್ವಾ? ರೈಟ್ ಸ್ನೇಹಿತರೆ, ಖಂಡಿತ ಒಂದಿನ ಇತ್ತು, ಆ ಥರ ಸಿಚುವೇಶನ್ ಇತ್ತು. ಏನು ಹೇಳ್ತಾ ಇದ್ರು ಅಂದರೆ, ಇಷ್ಟು ದುಡ್ದೇನು ನಾಳೆ ಸತ್ತಾಗ ಹೊತ್ಕೊಂಡು ಹೋಗೋದೈತೇನ್ರಿ? ನಮ್ಮ ಮೇಡಮ್ ಅವ್ರು ಹೇಳ್ತಾ ಇದ್ರು. ನಾನು ನಮ್ಮ ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವತ್ತು ಅವ್ರಿಗೆ ನಾನು ಏನಾದರೂ ಪ್ರೂವ್ ಮಾಡಬೇಕಾಗಿತ್ತಲ್ಲ, ಯಾವಾಗ ಪ್ರೂವ್ ಮಾಡ್ತೀವಿ? ಅವ್ರು ಹೇಳ್ತಾರೆ, ಇವತ್ತಿಗೂ ನನ್ನ ಜೊತೆಗೆ ಪ್ರತಿ ಕ್ಷಣದಲ್ಲೂ ಕೂಡ ಇವತ್ತು ಏನಾದರೂ ನಾನು ಸಾಧಿಸಿದನಂತೆ ಕಾರಣ ಅಂತಂದರೆ ಅದು ನನ್ನ ಕುಟುಂಬ, ನನ್ನ ವೈಫ್, ನನ್ನ ಅರ್ಧಾಂಗಿನಿ. ತುಂಬ ಸಹಕಾರ ನಾನು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ಈಗ ನೋಡಿ, ಕೈಯಲ್ಲಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ನಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಈ ಟ್ರೈನಿಂಗ್ ಸರ್ಟಿಫಿಕೇಟು. ಈ ತಲೆ ಮೇಲೆ ಇದು ಈ ಹಾಕಿದಾರಲ್ವಾ, ನಾನು ಇದಕ್ಕಿಂತ ಮುಂಚೆ ಇದನ್ನ ಎಂದು ಈ ಥರ ವೇರ್ ಮಾಡೇ ಇಲ್ಲ ಲೈಫಲ್ಲಿ. ಇವತ್ತೇನು ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಈ ಶಿಕ್ಷಣ ಕಲ್ತಾದ್ಮೇಲೆ ಆ ಭಾರ ಇಲ್ಲಿ ಕಾಣ್ತಾ ಇದೆ ನನಗೆ. ಈ ಸರ್ಟಿಫಿಕೇಟ್ ತಗೊಂಡಾದ್ಮೇಲೆ ಆಮೇಲೆ ಇಲ್ಲಿ ಗೊಂಚು ಕಾಣ್ತಾ ಇದೆಯಲ್ಲ, ಇದು ನನಗೆ ದಾರಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ, ಅತ್ತಾಗಿತ್ತ ಹೋಗಬೇಡ ಅಂತ. ರೈಟ್, ನಾನು ಆ್ಯಕ್ಚುಲಿ ವೆಲ್ನೆಸ್ಸಲ್ಲಿ ಏನು ನಮ್ಮ ಸರ್ ಡಾಕ್ಟರ್ SH ಕುಲಕರ್ಣಿ ಅವರು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವತ್ತಿದ್ದ ಅವ್ರ ಮಾರ್ಗದರ್ಶನದಲ್ಲಿ ಸುಮಾರು ವಿಷಯಗಳನ್ನು ನನ್ನ ಒಂದು ಲೈಫಲ್ಲಿ ಹಾಗೆ ನನ್ನ ಒಂದು ಬಿಸ್ನೆಸ್ಸಲ್ಲಿ ಅಳವಡಿಸೋದಕ್ಕೆ ನಾನು ಇವತ್ತಿನ ಗ್ರೋತ್ ಅಂತ ನೋಡಿದರೆ ಸ್ನೇಹಿತರೆ 100% ಗ್ರೋತ್ ಆಗಿದ್ದೀನಿ. ಥ್ಯಾಂಕ್ಸ್ ಟು SHK ಕುಲಕರ್ಣಿ ಅವರು ಸರ್ ಅವ್ರಿಗೆ. ನಾನು ಕಲ್ತಿರೋದು ಕಿಂತ ಕಲಿಬೇಕು ಅಂತ ಹೇಳಿ ನಾನು ತಗೊಂಡಿರ್ತಕ್ಕಂಥ ಸರ್ಟಿಫಿಕೇಟ್ ಅಂದ್ಕೊಂಡಿದ್ದೀನಿ ಇದನ್ನು. ರೈಟ್ ಸ್ನೇಹಿತರೆ, ಹೇಳೋದು ತುಂಬ ಇದೆ. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಮಾಡಬೇಕಲ್ವಾ? ಹಾಗಾಗಿ ನನ್ನ ಈ ಒಂದು ಮಾತನ್ನು ಇಲ್ಲಿಗೆ ಮೊಟಕುಗೊಳಿಸ್ತಾ ಮೈಕನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ನನ್ನ ಗುರುಗಳ ಕೈಗೆ, ನಿಮ್ಮ ಜೋರ ಚಪ್ಪಾಳೆ ಮುಖಾಂತರ.